Alhamdulillah Rabbil Alameen. Allahumma salli ala Sayyidina Muhammadin wa ala ali Sayyidina wa Maulana Muhammad. ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ SKSF ದಕ್ಷಿಣ ಕನ್ನಡ ಜಿಲ್ಲೆ ಇದರ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸೈಯದ್ ಅಮೀರ್ ತಂಗಳ್ ಕಿನ್ಯ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶೇಖುನಾ ಮಿತ್ತಬೈಲ್ ಉಸ್ತಾದರವರ ಸುಪುತ್ರ ಇರ್ಷಾದ್ ದಾರಿಮಿ ಉಸ್ತಾದ್, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ SKSF ಕೇಂದ್ರ ಸಮಿತಿ ಇದರ ಕಾರ್ಯದರ್ಶಿಯಾದಂತಹ ಗೌರವಾನ್ವಿತ ಕಾಸಿಂ ದಾರಿಮಿ ಉಸ್ತಾದ್, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಉಲಮಾಗಳೇ, ಗೌರವಾನ್ವಿತ ಕಾರ್ಯಕರ್ತರೇ, SKSF ಅದೇ ರೀತಿ ಅದರ ಸಮಸ್ತದ ಪೋಷಕ ಘಟಕಗಳ ಗೌರವಾನ್ವಿತ ಪ್ರತಿನಿಧಿಗಳೇ, ಸುದೀರ್ಘವಾದಂತಹ ಮಾತಲ್ಲ, ಪ್ರಾಸ್ತಾವಿಕವಾಗಿ ಒಂದೆರಡು ವಿಚಾರಗಳನ್ನು ಹೇಳಬೇಕು ಅಂತೇಳಿ ಕೇಳಿಕೊಂಡಂತಹ ಈ ಸಂದರ್ಭ, ಅಲ್ಲಾಹು ಸುಬ್ಹಾನಹು ತಆಲ ನಮ್ಮಿಂದ ಈ ಸತ್ಕರ್ಮವನ್ನು ಸ್ವೀಕರಿಸಲಿ ಅಂತೇಳಿ ಪ್ರಾರ್ಥಿಸ್ತಾ, ಶೇಖುನಾ ಮಿತ್ತಬೈಲ್ ಉಸ್ತಾದ್ರವರು ಈ ಜಿಲ್ಲೆಗೆ, ವಿಶೇಷವಾಗಿ ಸಮಸ್ತದ ಕಾರ್ಯಕರ್ತರಾದಂತಹ ನಮಗೆ ಸುದೀರ್ಘ ಅವಧಿಯ ನಾಯಕತ್ವವನ್ನು ನೀಡಿಕೊಂಡು ನಮ್ಮಿಂದ ವಫಾತಾಗಿ ಇದೀಗ ಅನುಸ್ಮರಿಸುವಂತಹ ಈ ಒಂದು ಕಾರ್ಯಕ್ರಮ, ಶೇಖುನಾ ಮಿತ್ತಬೈಲ್ ಉಸ್ತಾದ್ರವರಿಂದ ನಾವು ಕಲಿತದ್ದು, ಶೇಖುನಾ ಉಸ್ತಾದ್ರವರಿಂದ ನಾವು ಅನುಸರಿಸಬೇಕಾದದ್ದನ್ನು ಮುಂದಿನ ತಲೆಮಾರಿಗೂ ಕೂಡ ತಲುಪಿಸಿಕೊಡಬೇಕಾದಂತಹ ಜವಾಬ್ದಾರಿ ವಿಶೇಷವಾಗಿ SKSFನ ಕಾರ್ಯಕರ್ತರ ಮೇಲಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಶೇಖುನಾ ಉಸ್ತಾದ್ರವರ ಬದುಕಿನಲ್ಲಿ ನಾವು ಕಂಡಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರು ಅನುಸರಿಸಿಕೊಳ್ಬೇಕಾದಂತಹ ಉಸ್ತಾದರ ಅನುಸ್ಮರಣೆಯ ಸಂದರ್ಭಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಇದನ್ನು ಪುನರಾವರ್ತಿಸಿ ಹೇಳಿದ್ದುಂಟು. SKSF ನನ್ನ ಪ್ರೀತಿಯ ಕಾರ್ಯಕರ್ತರೊಂದಿಗೆ ಮತ್ತೆ ಮತ್ತೆ ಪುನರಾವರ್ತಿಸಿ ಹೇಳುವುದಕ್ಕೂ ಕಾರಣವಿದೆ. ಉಸ್ತಾದರವರ ಬದುಕಿನಲ್ಲಿ ಅತಿ ಹೆಚ್ಚು ತಿಳಿದುಕೊಳ್ಬೇಕಾದಂತಹ, ಪ್ರಾಮುಖ್ಯತೆಯಿಂದ ನಾವು ತಿಳಿದುಕೊಳ್ಬೇಕಾದಂತಹ ಒಂದು ವಿಚಾರ, ತನ್ನ ಸುದೀರ್ಘ ಅವಧಿಯ ಬದುಕು. ಆ ಬದುಕಿನಲ್ಲಿ ಎಷ್ಟೋ ಸಣ್ಣ ಉಸ್ತಾದರವರು ಭಾಷಣ ಮಾಡೋದನ್ನು, ಉಪದೇಶ ಕೊಡುವುದನ್ನು ನಾವು ಕೇಳಿದ್ದೇವೆ. ಸಣ್ಣ ಅವಧಿಯ ಉಪದೇಶ. ಉಸ್ತಾದರವರಿಗೆ ಭಾಷಣ ಮಾಡುವುದಾದರೆ ಎಷ್ಟು ಗಂಟೆಗಳ ಕಾಲ ಬೇಕಾದರೂ ಮಾತನಾಡುವಷ್ಟು ಅಗಾಧವಾದಂತಹ ಅರಿವಿನ ಅಕ್ಷಯ ಗಣಿಯಾಗಿದ್ದರು ಶೇಖುನಾರವರು. ಆದರೆ ತನ್ನ ಮಾತು ಸಣ್ಣ ಅವಧಿಯ ಮಾತನಾಡುವುದಿದ್ದರೂ ಕೂಡ ಅದರಲ್ಲಿ ಹೇಳ್ತಾ ಇದ್ದದ್ದು ಸಮಸ್ತ ಕೇರಳ ಜಮಅಯ್ಯತುಲ್ ಉಲಮಾ ಇಂತಹ ವಿಚಾರದಲ್ಲಿ ಇಂತಹ ನಿಲುವನ್ನು ಸ್ವೀಕರಿಸಿಕೊಂಡಿದೆ. ಸಮಸ್ತದ ನಿಲುವು ಇಂಥದ್ದು. ಸಮಸ್ತದ ನಿಲುವಿನ ಕುರಿತು ತನ್ನ ಮಾತುಗಳಲ್ಲೆಲ್ಲ ಪುನರಾವರ್ತಿಸಿ ಹೇಳಲಿಕ್ಕೆ ಉಸ್ತಾದ್ರವರು ಆಸಕ್ತಿಯನ್ನು ತೋರಿಸ್ತಾ ಇದ್ದರು, ಅದನ್ನೇ ಪುನರಾವರ್ತಿಸ್ತಾ ಇದ್ದರು. ಉಸ್ತಾದ್ರವರ ಬದುಕಿನಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುನ್ನತ್ ಜಮಾಅತಿನ ಕಾರ್ಯಕರ್ತರಾದಂತಹ ನಾವು ತಿಳಿದುಕೊಳ್ಬೇಕಾದ, ಸೂಕ್ಷ್ಮವಾಗಿ ತಿಳಿದುಕೊಳ್ಬೇಕಾದಂತಹ ವಿಚಾರ ಕೂಡ ಅದುವೇ. ಇವತ್ತು ಶೇಖುನಾ ಮಿತ್ತಬೈಲ್ ಉಸ್ತಾದ್ರವರನ್ನು ನಮ್ಮ ಹೆಚ್ಚಿನ ಜಿಲ್ಲೆಯ ಜನತೆಗೂ ಕೂಡ ಉಸ್ತಾದ್ರವರು ಬೇಕು. ಉಸ್ತಾದ್ರವರ ಬದುಕಿನ ಕುರಿತು ಹೇಳ್ತಾರೆ. ಉಸ್ತಾದ್ರವರ ನಾಯಕತ್ವವನ್ನು ಅಂಗೀಕರಿಸಿಕೊಂಡಿದ್ದರು ಹೆಚ್ಚಿನ ಮೊಹಲ್ಲಾಗಳು ಕೂಡ. ಆದರೆ ಕೆಲವೊಮ್ಮೆ ಉಸ್ತಾದ್ರವರು ಸ್ವೀಕರಿಸಿಕೊಂಡಂತಹ ಸಮಸ್ತ ಕೇರಳ ಜಮಅಯ್ಯತುಲ್ ಉಲಮಾದ ಆ ನಿಲುವಿನಿಂದ ಒಂದಿಷ್ಟು ಕೂಡ ಅಲುಗಾಡದಂತಹ ಆ ಬದ್ಧತೆ, ಸಾಸಿವೆ ಕಾಳಿನಷ್ಟು ಕೂಡ ಸಮಸ್ತದ ನಿಲುವಿನಿಂದ ಆಚೀಚೆ ಆಗದಂತಹ ಆ ಬದ್ಧತೆ, ಅದನ್ನು ಉಳಿಸಿಕೊಳ್ಳಿಕ್ಕೆ ಇವತ್ತು ನಮ್ಮಿಂದ ಸಾಧ್ಯವಾಗ್ತಾ ಇದೆಯಾ? ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಬೇಕಾದಂತಹ ಸಮಯ ಇದು. ಅದರಿಂದ ಉಸ್ತಾದ್ರವರು ರಾಜಿ ಮಾಡಿಕೊಳ್ಳಿಲ್ಲ, ಅದರಲ್ಲಿ ಗಟ್ಟಿಯಾಗಿ ನಿಂತುಕೊಂಡ್ರು. ಆ ಗಟ್ಟಿ ನಿಲುವಿನ ಕಾರ್ಯಕರ್ತರು ನಾವಾಗಬೇಕು ಎನ್ನುವುದು ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬೇಕಾಗಿ ಬರ್ತದೆ. ಶೇಖುನಾ ಉಸ್ತಾದ್ರವರು ದೊಡ್ಡ ಅಧ್ಯಯನಶೀಲರಾಗಿದ್ದರು. ಒಬ್ಬ ವ್ಯಕ್ತಿಯೊಂದಿಗೆ ಒಂದು ಯಾತ್ರೆಯನ್ನು ನಡೆಸಿದರೆ ಆ ವ್ಯಕ್ತಿಯನ್ನು ಹೆಚ್ಚಾಗಿ ತಿಳಿದುಕೊಳ್ಳಬಹುದು ಅಂತೇಳಿ ಶೇಖುನಾ ಉಸ್ತಾದ್ರವರೊಂದಿಗೆ ಒಂದು ವಾರಗಳ ಕಾಲ ಒಂದು ವಿದೇಶ ಯಾತ್ರೆಯನ್ನು ಹೋದಂತಹ ಸಂದರ್ಭದಲ್ಲಿ ನಮ್ಮ ಹಾಗೆ ಆಗಿರಲಿಲ್ಲ. ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ
ಒಂದು ಫ್ಲೈಟ್ನಲ್ಲಿ ಹೋಗುವುದಾದರೆ ಆ ಫ್ಲೈಟ್ ಯಾವ ರೀತಿಯಲ್ಲಿ ಅದು ವರ್ಕ್ ಆಗ್ತದೆ, ಅದರ ಕೆಲಸ ಯಾವ ರೀತಿಯಲ್ಲಿ ಅದರೊಳಗೆ ನಡೆಯುತ್ತದೆ ಎನ್ನುವುದನ್ನು ಕೂಡ ಉಸ್ತಾದ್ರವರು ಅನ್ವೇಷಿಸಿ ಅದರ ಡಾಕ್ಯುಮೆಂಟ್ರಿಗಳನ್ನು ನೋಡಿಕೊಂಡು ನನಗೆ ತೋರಿಸಿಕೊಟ್ರು. ಈ ಫ್ಲೈಟ್ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತೇಳಿ ನೋಡು ಅಂತೇಳಿ ಒಳ್ಳೆ ಇಂಗ್ಲೀಷ್ನಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ರಿ. ಉಸ್ತಾದ್ರವರು ಇಂಗ್ಲೀಷ್ ಪತ್ರಿಕೆಗಳನ್ನು ಓದ್ತಾ ಇದ್ರು. ನನಗೇ ಉಸ್ತಾದ್ರವರು ತೋರಿಸಿ ಓದಿದ್ದಿದೆ. ಶೇಖುನಾ ಉಸ್ತಾದ್ರವರು ಹಲವಾರು ನೋ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್, ಒಂದು ಜ್ಞಾನದ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ ಯೂನಿವರ್ಸಲ್ ಆದಂತಹ ಒಂದು ಥಿಯರಿ ಅಂತ ಹೇಳಿದರೆ ನೀನು ಎಲ್ಲದರ ಕುರಿತು ಸ್ವಲ್ಪ ತಿಳಿದುಕೋ ಅಂತೇಳಿ. ಎಲ್ಲವನ್ನೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೋ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್, ಎಲ್ಲದರ ಕುರಿತು ಸ್ವಲ್ಪ ತಿಳಿದುಕೊಳ್ಬೇಕು ಅಂತೇಳಿ, ಒಂದರ ಕುರಿತು ಆಳವಾಗಿ ತಿಳಿದುಕೊಳ್ಬೇಕು ಅಂತೇಳಿ ಉಸ್ತಾದ್ರವರು ಕೆಲವೊಂದು ವಿಚಾರದಲ್ಲಿ ಆಳವಾದಂತಹ ಅಧ್ಯಯನವನ್ನು ನಡೆಸಿದರು. ಯುಎಇಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಹೆಚ್ಚಿನ ರೂಮುಗಳಲ್ಲೂ ಕೂಡ ಕಿಬ್ಲಾವನ್ನು ತೋರಿಸಲಿಕ್ಕೆ ನಿಶ್ಚಿತವಾದಂತಹ ಮಾರ್ಕ್ ಆ ರೂಮ್ನಲ್ಲಿ ಇರ್ತದೆ. ಆದರೂ ಕೂಡ ಶೇಖುನಾರವರು ಆ ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಸ್ವತಃ ಅದನ್ನು ಅನ್ವೇಷಿಸಿ ಕಿಬ್ಲಾ ಇಂತಹ ಭಾಗಕ್ಕಿದೆ ಅಂತೇಳಿ ಉಸ್ತಾದ್ರವರೇ ಸ್ವತಃ ಅನ್ವೇಷಿಸಿದ ನಂತರ ಆ ಕಿಬ್ಲಾವನ್ನು ಸ್ವೀಕರಿಸಿಕೊಂಡು ಉಸ್ತಾದ್ರವರು ನಮಾಜ್ ನಿರ್ವಹಿಸಿದರು. ಅನಿವಾಸಿ ಸಹೋದರರೊಂದಿಗೆ ಫ್ಲೈಟ್ನಿಂದ ಇಳಿದುಕೊಂಡು ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಹಲವಾರು ರೀತಿಯ ಆಹಾರ ಐಟಮ್ಸ್ಗಳನ್ನು ಮುಂದಿಟ್ಟಂತಹ ಸಂದರ್ಭ. ಚಿಕನ್ ಐಟಮನ್ನು ತೋರಿಸಿಕೊಂಡು ಉಸ್ತಾದ್ರವರು ಕೇಳಿದರು, ಇದನ್ನು ಹಲಾಲ್ ಮಾಡಲಾಗಿದೆಯಾ ಅಂತೇಳಿ. ಅವಾಗ ಅಲ್ಲಿದ್ದವರು ಹೇಳಿದರು, ಹಲಾಲ್ ಮಾರ್ಕ್ ಇದೆ ಉಸ್ತಾದ್, ಈ ಹೋಟೆಲ್ಗೆ ಹಲಾಲ್ನ ಟ್ರೇಡ್ ಮಾರ್ಕ್ ಇದೆ ಅಂತೇಳಿ. ಆ ಸಂದರ್ಭದಲ್ಲಿ ಉಸ್ತಾದ್ ಕೇಳಿದ್ದು, ನೀವು ನೋಡಿದ್ದೀರಾ ಅಂತ. ಇಲ್ಲ, ನಾವು ನೋಡಲಿಲ್ಲ ಅಂತ ಹೇಳಿದ್ರು. ಆದರೆ ನನಗೆ ಬೇಡ ಅಂತೇಳಿ ಉಸ್ತಾದ್ರವರು ನಯವಾಗಿ ಅದನ್ನು ದೂರವಿರಿಸಿ ಅಷ್ಟು ಸೂಕ್ಷ್ಮತೆಯನ್ನು ಪಾಲಿಸಿಕೊಂಡು ಅಧ್ಯಯನಶೀಲತೆಯನ್ನು ಬೆಳೆಸಿಕೊಂಡು ನನ್ನ ಪ್ರೀತಿಯ ಕಾರ್ಯಕರ್ತರು ಅದನ್ನು ಅಳವಡಿಸಿಕೊಳ್ಳಬೇಕಾದದ್ದು, ಯುವ ಬೆಳೆದು ಬರುವಂತಹ ತಲೆಮಾರು ಅಳವಡಿಸಿಕೊಳ್ಳಬೇಕಾದದ್ದು. ಪ್ರತಿಯೊಂದು ವಿಚಾರದಲ್ಲಿಯೂ ಅಧ್ಯಯನವನ್ನು ನಡೆಸುವ, ಭಾಷೆಗಳನ್ನು ತಿಳಿದುಕೊಳ್ಳುವ, ಆಧುನಿಕ ಜನತೆಯೊಂದಿಗೆ ಅದೇ ರೀತಿಯಲ್ಲಿ ಮುಂದುವರಿಯುವ. ಉರ್ದು ಭಾಷೆಯನ್ನು ಉಸ್ತಾದ್ರವರು ಸುಲಲಿತವಾಗಿ ಮಾತನಾಡುವಷ್ಟು ಅದರಲ್ಲಿ ಚಾಣಾಕ್ಷತನೆಯನ್ನು ಅದರಲ್ಲಿರುವಂತಹ ಸಾಮರ್ಥ್ಯವನ್ನು ಉಸ್ತಾದ್ರವರು ಪಡೆದುಕೊಂಡಿದ್ದರು. ಇಂಗ್ಲೀಷ್ನಲ್ಲಿ ವಿಷಯವನ್ನು ಗ್ರಹಿಸಿಕೊಳ್ಬೇಕಾದಂತಹ ಜ್ಞಾನವನ್ನು ಪಡೆದುಕೊಂಡಿದ್ದರು. ವೈಜ್ಞಾನಿಕವಾದಂತಹ ತಿಳುವಳಿಕೆಯನ್ನು ಪಡೆದುಕೊಂಡಿದ್ದರು. ಇದೆಲ್ಲವನ್ನು ಪಡೆದುಕೊಂಡು ಅಗಾಧವಾದ ಜ್ಞಾನವನ್ನು ಬೆಳೆಸಿಕೊಂಡು ಕೂಡ ಒಬ್ಬ ಸಾಮಾನ್ಯ ಎಷ್ಟೊಂದು ವಿನಯತೆಯನ್ನು ಪಾಲಿಸಲಿಕ್ಕೆ ಸಾಧ್ಯವಿದೆಯೋ ಅಷ್ಟೊಂದು ವಿನಯತೆಯನ್ನು ಪಾಲಿಸಿಕೊಂಡು ಜ್ಞಾನವನ್ನು ಪ್ರದರ್ಶನಕ್ಕಿಡದೆ, ಅಧಿಕಾರಗಳನ್ನು ಪ್ರದರ್ಶನಕ್ಕಿಡದೆ, ಪಾಂಡಿತ್ಯವನ್ನು ಪ್ರದರ್ಶನಕ್ಕಿಡದೆ, ಅದನ್ನು ಐಹಿಕ ಲಾಭಕ್ಕಾಗಿ ಬಳಸಿಕೊಳ್ಳದೆ. ನನಗೆ ನೆನಪುಂಟು, ಉಸ್ತಾದ್ರವರ ಕೈಯಲ್ಲಿ ಯುಎಇಗೆ ಹೋದಂತಹ ಸಂದರ್ಭದಲ್ಲಿ ಅದೆಷ್ಟೋ ಹಣ ಉಸ್ತಾದ್ರವರ ಕೈಯಲ್ಲಿ ಕೊಡುವಾಗಲೆಲ್ಲ, ದೊಡ್ಡ ದೊಡ್ಡ ಉದ್ಯಮಪತಿಗಳು ಕೊಡುವಾಗಲೆಲ್ಲ ಒಂದು ಕೈಯಿಂದ ತೆಗೆದುಕೊಂಡು ಇನ್ನೊಂದು ಕೈಯಿಂದ ಅದನ್ನು ನೇರವಾಗಿ ಸಂಘಟಕರ ಕೈಗೆ ಕೊಡ್ತಾ ಇದ್ದರು. ಇದು ನನಗೆ ಬೇಕಾಗಿರುವುದಲ್ಲ, ನಾನು ಬಂದದ್ದು ಇಂತಹ ಸಂಸ್ಥೆಗಾಗಿ, ಇದು ಆ ಸಂಸ್ಥೆಗಿರಬೇಕಾದದ್ದು. ಉಸ್ತಾದ್ರವರನ್ನು ಅಲ್ಲಿ ಶಾಪಿಂಗ್ಗಾಗಿ ಅಲ್ಲಿದ್ದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಸುಧೀರ್ ಎಷ್ಟೋ ಕರೆದ್ರು, ಬನ್ನಿ ಒಂದು ಶಾಪಿಂಗನ್ನು ನಡೆಸೋಣ, ಇಲ್ಲಿಯವರೆಗೆ ಬಂದಿದ್ದೀರಾ ಅಲ್ಲ ಅಂತೇಳಿ. ಉಸ್ತಾದ್ರವರು ಸ್ವೀಕರಿಸಿರಲಿಲ್ಲ. ಕೊನೆಗೆ ಉಸ್ತಾದ್ರವರು ನಾನು ಹೋಗಬೇಕು ಅಂತೇಳಿ ಕೇಳಿಕೊಂಡು ಅಪೇಕ್ಷಿಸಿಕೊಂಡು ಹೋದಂತಹ ಒಂದು ಜಾಗವಿದೆ, ಅದು ಲೈಬ್ರರಿಯಾಗಿತ್ತು. ಅಲ್ಲಿದ್ದಂತಹ ಹೊಸ ಗ್ರಂಥಗಳನ್ನು ನೋಡಿಕೊಳ್ಳಿಕ್ಕೆ, ಅದನ್ನು ಖರೀದಿಸಿಕೊಳ್ಳಿಕ್ಕೆ ಆ ಜ್ಞಾನದಾಹ, ಆ ಬದುಕಿನಲ್ಲಿ ತೋರಿಸಿದಂತಹ ನೇತೃತ್ವವು ಅದೇ ರೀತಿಯಲ್ಲಿ ಎಲ್ಲರನ್ನು ಜೊತೆ ಸೇರಿಸಿಕೊಂಡರು. ಅನುಸ್ಮರಣೆಯ ಸಂದರ್ಭದಲ್ಲಿ ನಾವು ಕೆಲವೊಂದು ಮೊಹಲ್ಲಾಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಮೊಹಲ್ಲಾದಲ್ಲಿ ಯಾರೂ ಕೂಡ ಗೌಣಿಸದಂತಹ, ಆ ಮೊಹಲ್ಲಾದಲ್ಲಿಯೇ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ವ್ಯಕ್ತಿ ಆಗಿರಬಹುದು. ಅವನಿಗೆ ದೊಡ್ಡ ಸ್ಥಾನ ಇರಬೇಕಂತೇಳಿಲ್ಲ, ಅವನು ಮೊಹಲ್ಲಾ ಕಮಿಟಿಯಲ್ಲಿ ಇರಬೇಕಂತೇಳಿಲ್ಲ. ಅವನು ಕೂಡ ಹೇಳ್ತಾ ಇದ್ದ, ನನ್ನ ಮನೆಗೆ ಕುಟ್ಟಿ ಹಾಕಿದ್ದು ನನ್ನ ಉಸ್ತಾದ್ರವರು, ನನ್ನ ಮನೆಗೆ ಶಿಲಾನ್ಯಾಸಕ್ಕೆ ಇದ್ದದ್ದು ಉಸ್ತಾದ್ರವರು, ನನ್ನ ಫೋನನ್ನು ಉಸ್ತಾದ್ರವರು ಎತ್ತಾ ಇದ್ರು, ನಾನು ಕಾಲ್ ಮಾಡಿದರೆ ಉಸ್ತಾದ್ ಸ್ವೀಕರಿಸ್ತಾ ಇದ್ರು. ಜಿಲ್ಲೆಯ ಪ್ರತಿಯೊಂದು ವ್ಯಕ್ತಿಯೂ ಹೇಳಿದ್ರು, ಉಸ್ತಾದರಿಗೆ ನನ್ನೊಂದಿಗೆ ಪ್ರೀತಿ ಇತ್ತು, ನನ್ನನ್ನು ಉಸ್ತಾದ ಪ್ರೀತಿಸ್ತಾ ಇದ್ರು. ಅದು ಅವರಿಗೆ ಅವರ ಮನಸ್ಸಿನಲ್ಲಿ ಎಲ್ಲಿಯೋ ಬಂದಿತ್ತು. ಉಸ್ತಾದ್ರವರು ಎಲ್ಲರನ್ನೂ ಕೂಡ ಒಂದು ಮೊಹಲ್ಲಾದಲ್ಲಿ ಹೋದರೆ ಒಂದಿಷ್ಟು ಮಂದಿಯನ್ನು ಇಂಥವನು ಅಂತೇಳಿ ಕರೆದುಕೊಂಡು ಆ ಮೊಹಲ್ಲಾವನ್ನು ನಿಯಂತ್ರಿಸ್ತಾ ಇದ್ದಂತಹ ರೀತಿ, ನಮಗೆ ನಾಯಕತ್ವ ಕೊಟ್ಟಂತಹ ರೀತಿ,
ಇದೆಲ್ಲವನ್ನೂ ಕೂಡ ನಾವಿವತ್ತು ಅನುಸ್ಮರಿಸುವಂತಹ ಸಂದರ್ಭದಲ್ಲಿಯೇ ನನ್ನ ಪ್ರೀತಿಯ ಕಾರ್ಯಕರ್ತರೆ ಮತ್ತೆ ಪುನರಾವರ್ತಿಸಿ ಹೇಳ್ತಾ ಇದ್ದೇನೆ, ಶೈಖುನಾ ಉಸ್ತಾದರವರು ತನ್ನ ಬದುಕಿನಲ್ಲಿ ತೋರಿಸಿದಂತಹ ದೊಡ್ಡ ಸಂದೇಶ ಯಾವುದು ಅಂತ ಕೇಳಿದರೆ, ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಒಂದು ನಿಲುವನ್ನು ಸ್ವೀಕರಿಸಿದರೆ ಆ ನಿಲುವಿನಲ್ಲಿ ಅಲ್ಲಿಯೇ ನಿಂತಿದ್ದರು ಉಸ್ತಾದರವರು. ನಮಗೆ ಯಾಕೆ ಸಮಸ್ತ ತೆಗೆದುಕೊಂಡಂತಹ ನಿಲುವು? ಸಮಸ್ತ ಕೇರಳ ಜಮಯಿಯತುಲ್ ಉಲಮಾದ 40ರಷ್ಟು ಮುಷಾವರದ ಉಲಮಾಗಳು ತೆಗೆದುಕೊಂಡಂತಹ ಒಂದು ತೀರ್ಮಾನವನ್ನು ಕೆಲವೊಮ್ಮೆ ನಮ್ಮ ಕೆಲವು ಯುವಕರಾಗಿರಲಿ, ನಮ್ಮಲ್ಲಿ ಅಂತೇಳಿ ಕೆಲವೊಂದು ಜನರಾಗಲಿ ಅದನ್ನು ಚರ್ಚಿಸುವುದು ಯಾವುದೋ ಪಡ್ಡೆ ಹುಡುಗರ ವಾಟ್ಸಪ್ ಗ್ರೂಪಿನಲ್ಲಿ, ಕೆಲವೊಮ್ಮೆ ಯಾವುದೋ ಒಂದು ಅಂಗಡಿಯಲ್ಲಿ ಕುಳಿತುಕೊಂಡು. ಈ ಮಟ್ಟಕ್ಕೆ ಯಾವತ್ತಿಗೂ ಕೂಡ ಇಳೀಲಿಕ್ಕೆ ಯಾರೂ ಕೂಡ ಹೋಗಬಾರದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು, ವಿಶೇಷವಾಗಿ SKSSFನ ಕಾರ್ಯಕರ್ತರು, ಒಂದು ಬದ್ಧತೆಯೊಂದಿಗೆ ಸದಸ್ಯತ್ವವನ್ನು ಸ್ವೀಕರಿಸಿಕೊಂಡಂತಹ ಕಾರ್ಯಕರ್ತರು, ಅದರ ಕುರಿತು ಮೊಹಲ್ಲಾಗಳಲ್ಲಿ ಬೇಕಾದ ರೀತಿಯ ಜಾಗೃತಿಯನ್ನು ಮೂಡಿಸಲಿಕ್ಕೆ, ಸಮಸ್ತ ಕೇರಳ ಜಮಯಿಯತುಲ್ ಉಲಮಾದ ಉಲಮಾಗಳ ಆ ಸೂಕ್ಷ್ಮತೆಯ ಆ ಒಂದು ಉತ್ತಮವಾದಂತಹ ಜೀವನ ರೀತಿಯನ್ನು ಕಲಿಸಿಕೊಡಲಿಕ್ಕೆ, ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸಿಕೊಡಲಿಕ್ಕೆ ನಾವೆಲ್ಲರೂ ಮುಂದೆ ಬರಬೇಕಾದಂತಹ ಅವಶ್ಯಕತೆ ಇದೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅದಕ್ಕೆ ನಮಗೆ ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, ಇನ್ಶಾ ಅಲ್ಲಾ SKSSF ಒಂದು ದೊಡ್ಡ ಉದ್ದೇಶದೊಂದಿಗೆ, ಮಹತ್ವಾಕಾಂಕ್ಷೆಯ ಉದ್ದೇಶವನ್ನಿಟ್ಟುಕೊಂಡು ಒಂದು ಯಾತ್ರೆಯನ್ನು, ಒಂದು ಸುದೀರ್ಘವಾದ ಅಭಿಯಾನವನ್ನು ಡಿಸೆಂಬರ್ 6ನೇ ತಾರೀಕಿನಿಂದ ಪ್ರಾರಂಭಿಸಿ ಜನವರಿ 26ನೇ ತಾರೀಕಿನವರೆಗೆ ಭಾರತೀಯ ಜನತೆಗೆ, ವಿಶೇಷವಾಗಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಿಸಿದಂತಹ ಜನರಿಗೆ ನಿರಾಶೆಯನ್ನು ಕೊಟ್ಟಂತಹ ಒಂದು ದಿನ ಡಿಸೆಂಬರ್ 6 ಅಂತೇಳಿ ನಮ್ಗೆ ಹೇಳ್ಬೋದು. ಅದೇ ಜನವರಿ 26ನೇ ದಿನಾಂಕ ಅದು ಭಾರತೀಯ ಜನತೆಗೆ ನಿರೀಕ್ಷೆಯನ್ನು ಕೊಟ್ಟಂತಹ ದಿನಾಂಕ. ಇವೆರಡರ ಮಧ್ಯೆ ಈ ನವ ತಲೆಮಾರಿಗೆ, ಈ ನಮ್ಮ ಮುಸ್ಲಿಂ ಸಮುದಾಯದ, ಅಲ್ಪಸಂಖ್ಯಾತ ಸಮುದಾಯದ ತಲೆಮಾರು, ಬೆಳೆದು ಬರುತ್ತಿರುವಂತಹ ತಲೆಮಾರೇನಿದೆ, ಅವರಿಗೆ ನಿರೀಕ್ಷೆಯನ್ನು ಕೊಡಲಿಕ್ಕೆ, ನಿರಾಶೆಯನ್ನು ಕೊಡಬಾರದು. ಇನ್ನೇನು ನಮ್ಮಿಂದ ಸಾಧ್ಯ ಇಲ್ಲ, ಅವನು ಬಂದ, ಇವನ ಅಧಿಕಾರಕ್ಕೆ ಬಂದ, ಅವನಿಗೆ ಅಷ್ಟು ಮೆಜಾರಿಟಿ, ಇವನಿಗಿಷ್ಟು ಮೆಜಾರಿಟಿ, ನಮಗಿನ್ನೇನೂ ಸಾಧ್ಯ ಇಲ್ಲ, NRC ಬರ್ತದೆ, CAA ಬರ್ತದೆ, ಬಾಬರಿ ಮಸೀದಿ ಧ್ವಂಸ ಆಯಿತು, ಬಾಬರಿ ಮಸೀದಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು, ನಮ್ಮಿಂದ ಏನೂ ಇನ್ನೂ ಸಾಧ್ಯ ಇಲ್ಲ. ಅದೆಲ್ಲ ಕೊಡಬೇಕಾದದ್ದು ನಿರೀಕ್ಷೆಯನ್ನಾಗಿದೆ ಕೊಡಬೇಕಾದದ್ದು. ನವ ತಲೆಮಾರಿಗೆ ಧೈರ್ಯವನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಇವತ್ತಿಗೂ ಕೂಡ ಈ ಭಾರತ ದೇಶದ 70% ಜನತೆ ಈ ದೇಶದ ಪ್ರಜಾಪ್ರಭುತ್ವದೊಂದಿಗೆ ನಿಂತವರು, ಈ ದೇಶದ ಜಾತ್ಯತೀತ ತತ್ವತೆಯೊಂದಿಗೆ ನಿಂತವರು, ಈ ದೇಶಕ್ಕೆ ಸುದೀರ್ಘವಾದಂತಹ ಕೊಡುಗೆಯನ್ನು ಕೊಡಲಿಕ್ಕೆ ಜೈ ಹಿಂದ್ ಘೋಷಣೆಯನ್ನು ಕೊಟ್ಟದ್ದು ಮುಸಲ್ಮಾನರು, ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಕೊಟ್ಟದ್ದು ಮುಸಲ್ಮಾನರು. ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮುಂಚೂಣಿ ನಾಯಕರಿಗೆ ವಾದಿಸಿದಂತಹ ಬ್ಯಾರಿಸ್ಟರ್ ಅಸಫ್ ಅಲಿ ಅಂತಹ ವಕೀಲರನ್ನು ಈ ದೇಶಕ್ಕೆ ಕೊಟ್ಟದ್ದು ಮುಸಲ್ಮಾನರು. ಈ ದೇಶದಲ್ಲಿ ತಾಜ್ ಮಹಲ್, ರೆಡ್ ಫೋರ್ಟ್, ದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟದ್ದು ಈ ದೇಶಕ್ಕೆ ಮುಸಲ್ಮಾನರು. ಈ ದೇಶದ 1854ರಿಂದ 57ರವರೆಗಿನ ಆ ದಂಗೆಯ ಸಂದರ್ಭದಲ್ಲಿ ದೆಹಲಿಯಿಂದ ಕಲ್ಕತ್ತಾದವರೆಗೆ 50,000ದಷ್ಟು ಈ ಮುಸಲ್ಮಾನರ ಉಲಮಾಗಳನ್ನು ನೇಣುಗಂಬಕ್ಕೇರಿಸಲ್ಪಟ್ಟಿತು. ಈ ದೇಶದ ಬ್ರಿಟಿಷರು ಕೊಟ್ಟಂತಹ ಅತ್ಯಂತ ಕಿರಿಯ ವ್ಯಕ್ತಿಗೆ ಫಾಸಿಯನ್ನು ಕೊಟ್ಟಿದ್ದರೆ ಅದು ಮುಸಲ್ಮಾನರಿಗೆ ಅಶ್ಫಾಕುಲ್ಲಾ ಖಾನ್ಗೆ. ಮೊದಲು ಈ ದೇಶದಲ್ಲಿ ಅತಿ ಕಿರಿಯ ವ್ಯಕ್ತಿಗೆ ಫಾಸಿ ಲಭಿಸಿದ್ದು ಒಬ್ಬ ಮುಸಲ್ಮಾನನಿಗೆ. ಈ ದೇಶಕ್ಕೆ ಸುದೀರ್ಘವಾದಂತಹ ಹೋರಾಟ, ಕೊಡುಗೆ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕಲಾತ್ಮಕವಾಗಿ ಎಲ್ಲ ಭೂಮಿಕೆಯಲ್ಲಿಯೂ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಸಮುದಾಯ 14% ಇವತ್ತಿಗೂ ಕೂಡ ಈ ದೇಶದಲ್ಲಿ ಜನಸಂಖ್ಯೆ ಇರುವಂತಹ ಸಮುದಾಯ, 800 ವರ್ಷಗಳ ಕಾಲ ಈ ದೇಶವನ್ನಾಳಿದಂತಹ ಸಮುದಾಯ. ನಾವಿವತ್ತು ಹೇಳ್ತಾ ಇದ್ದೇವೆ ನಮ್ಮಿಂದ ಏನೂ ಸಾಧ್ಯ ಇಲ್ಲ, ನಾವದನ್ನು ನವ ತಲೆಮಾರಿಗೆ ಕೊಡ್ತಾ ಇದ್ದೇವೆ. ಕ್ಯಾಂಪಸ್ನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ತೇವೆ, ಅವರಲ್ಲಿಯೂ ಕೂಡ ಹೇಳುವುದಿದೆ, ಇಲ್ಲ ನಮ್ಮಿಂದ ಏನು ಸಾಧ್ಯ ಇಲ್ಲ ಅಂತೇಳಿ. ಅಲ್ಲ, ಸಾಧ್ಯ ಇದೆ. ನಾವು ಮಾಡಿ ತೋರಿಸಬೇಕಾದವರು. ಈ ದೇಶ ಇಬ್ಬಾಗವಾಗುವಂತಹ ಸಂದರ್ಭದಲ್ಲಿ ಇಲ್ಲಿ ನೇತೃತ್ವ ಕೆಟ್ಟಂತಹ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾದ ನಾಯಕರು ಹೇಳಿದ್ದು ನಾವು ಪಾಕಿಸ್ತಾನಕ್ಕೆ ಓಡಿಬಿಡೋಣ ಅಂತೇಳಿ ಅಲ್ಲ. ಈ ದೇಶ ನಂಬದು, ಈ ದೇಶದಲ್ಲಿ ನಾವು ಹುಟ್ಟಿದ್ದೇವೆ, ಇಲ್ಲಿ ಬೆಳೆಯಬೇಕಾದವರು, ಇಲ್ಲಿ ಸಾಧಿಸಿ ತೋರಿಸಬೇಕಾದವರು. ಅವತ್ತು ನಮ್ಮ ನಾಯಕತ್ವ ಆ ಧೈರ್ಯವನ್ನು ಕೊಟ್ಟದ್ರಿಂದಲೇ ಇವತ್ತು ಈ ದೇಶದಲ್ಲಿ ಮುಸಲ್ಮಾನರು ಇಷ್ಟರ ತನಕ ಬೆಳೆದದ್ದು, ಇಷ್ಟರ ತನಕ ಉಳಿದದ್ದು.
ಇನ್ನೂ ಕೂಡ ಈ ಯಾತ್ರೆಯಲ್ಲಿ ಧೈರ್ಯವನ್ನೇ ಕೊಡಬೇಕಾದವರು. ಅದಕ್ಕೆ ಅಸ್ತಿತ್ವ, ಅದಕ್ಕೆ ನಮ್ಮ ಹಕ್ಕು. ಅಸ್ತಿತ್ವವನ್ನು ಉಳಿಸಿಕೊಂಡು ನಮ್ಮ ಧಾರ್ಮಿಕವಾದ ಅಸ್ತಿತ್ವ ಏನಿದೆ ಅದನ್ನು ಯಾರ ಮುಂದೆಯೂ ಅಡಬಿಡದೆ, ಸೌಹಾರ್ದತೆಗೆ ಬೇಕಾಗಿ ಮಾಲೆ ಹಾಕೋದಲ್ಲ, ಸೌಹಾರ್ದತೆಗೆ ಬೇಕಾಗಿ ಪೂಜೆ ಮಾಡೋದಲ್ಲ, ಸೌಹಾರ್ದತೆಗೆ ಬೇಕಾಗಿ ದೀಪ ಉರಿಸುವುದಲ್ಲ. ನಮ್ಮ ಅಸ್ತಿತ್ವ, ಧಾರ್ಮಿಕ ಅಸ್ತಿತ್ವವನ್ನು ನಾವು ಉಳಿಸಿಕೊಳ್ಳೋಣ. ನಮ್ಮ ಐಡೆಂಟಿಟಿಯನ್ನು ನಾವು ಜಾಗೃತಿ ವಹಿಸಿಕೊಂಡೇ, ಅದನ್ನು ಸಂರಕ್ಷಿಸಿಕೊಂಡೇ ನಾವು ಮುಂದಿನ ತಲೆಮಾರಿಗೆ ನಮ್ಮ ಹಕ್ಕನ್ನು, ಯಾವ ಕಾನ್ಸ್ಟಿಟ್ಯೂಷನ್ ಟು ಪ್ರೊಫೆಸ್, ಟು ಪ್ರಾಕ್ಟೀಸ್, ಟು ಪ್ರೊಪಗೇಟ್, ಈ 3 ಹಕ್ಕನ್ನು ನಮಗೆ ಕೊಟ್ಟಿದೆಯೋ ಆ ಧರ್ಮದ ಹಾದಿಯಲ್ಲಿ ನಮ್ಮ ದೇಶದ ಸಿವಿಲ್ ಸರ್ವೀಸ್ನ ಮೇಖಲೆಗೆ ನಮ್ಮ ಅಭ್ಯರ್ಥಿಗಳನ್ನು ಕಳುಹಿಸಿಕೊಡಲಿಕ್ಕೆ ಮಾಧ್ಯಮ ಯಾವುದು ನಮ್ಮನ್ನು ದೂರ್ತದೋ ಆ ಮಾಧ್ಯಮದಲ್ಲಿ ನಿಂತುಕೊಂಡು ಸಮಾಜದ ಮುಖ್ಯವಾಹಿನಿಯಲ್ಲಿ ನಮ್ಮ ಧ್ವನಿಯನ್ನೆತ್ತಲಿಕ್ಕೆ ನವ ತಲೆಮಾರನ್ನು ಸಜ್ಜುಗೊಳಿಸೋಣ. ಯಾಕೆ 2% ಇರುವಂತಹ ಸಿಖ್ ಸಮುದಾಯಕ್ಕೆ ಇಷ್ಟೊಂದು ಸಾಧಿಸಲಿಕ್ಕೆ ದೇಶದಲ್ಲಿ ಸಾಧ್ಯ ಇದ್ದರೆ 14% ಇರುವಂತಹ ಮುಸ್ಲಿಂ ಸಮುದಾಯಕ್ಕೆ ಯಾಕೆ ಸಾಧ್ಯ ಇಲ್ಲ? ಈ ಚಿಂತನೆಯನ್ನು ಕೊಟ್ಟುಕೊಂಡು ಬೆಳೆಸಲಿಕ್ಕೆ ಬೇಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಲೇಬೇಕಾದಂತಹ ಒಂದು ಅಭಿಯಾನವನ್ನು SKSSF ಆರಂಭಿಸಿಟ್ಟಿದೆ. ಪ್ರತಿಯೊಂದು ಶಾಖೆಯಲ್ಲಿಯೂ ಅದರ ಸಂದೇಶ, ಅದು ಯಾವ ಸಂದೇಶವನ್ನು ಕೊಡ್ತದೆ ಅದನ್ನು ಪ್ರತಿಯೊಂದು ಶಾಖೆಯಲ್ಲೂ ಚರ್ಚಿಸಿಕೊಂಡು ಬಹುಮಾನ್ಯರಾದ ಹಮೀದ್ ಅಲಿ ಶಿಹಾಬ್ ತಂಗಡ್ರವರು ಮುನ್ನಡೆಸುವಂತಹ ಆ ಯಾತ್ರೆಯನ್ನು ಅದರ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಪೂರ್ತೀಕರಿಸುವಂತಹ ವಿಜಯವನ್ನು, ಅದರ ಫಲಿತಾಂಶ ಸಮಾಜದಲ್ಲಿ ಕಾಣಬೇಕು. ಅದರ ಫಲಿತಾಂಶ ಪ್ರತಿಯೊಂದು ಶಾಖೆಯಲ್ಲಿಯೂ ಕೂಡ ಪ್ರತಿಧ್ವನಿಸಬೇಕು. ಆ ರೀತಿಯಲ್ಲಿ ಅದನ್ನು ವಿಜಯಗೊಳಿಸಲಿಕ್ಕೆ ನಾವೆಲ್ಲರೂ ಮುಂದೆ ಬರೋಣ, ಒಟ್ಟಾಗಿ ಪರಿಶ್ರಮಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರ ದಅವತಿ ಅನಿಲ್ ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.